ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಖುಷಿ. ನಾವಿವಾಗ ಕೊಟ್ಟಿಯೂರಲ್ಲಿ ದರ್ಶನ ಮುಗಿಸ್ಕೊಂಡು ಚೋಟಾಡ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಬಿಫೋರ್ ದಟ್ ನಾನು ಕೊಟ್ಟಿಯೂರು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ನೋಡಿಕೊಂಡು ನೆಕ್ಸ್ಟ್ ಈ ವಿಡಿಯೋ ನೋಡಿ. ಕೊಟ್ಟಿಯೂರು ಮುಗಿಸ್ಕೊಂಡು ಚೋಟಾಡ್ ಬೀಚ್ಗೆ ಹೋಗ್ತಾ ಇದ್ದೀವಿ ಈಗ. ಹಾಯ್ ಆಯ್ಸ್, ಇವಾಗ ಇನ್ನೂ ಬೀಚ್ಗೆ ಬಂದಿದ್ದೀವಿ. ಕೊಟ್ಟಿಯೂರು ಮುಗಿಸ್ಕೊಂಡು ಕೊಟ್ಟಿಯೂರಿಂದ ಮಡಕಾವ್ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಇದು. ಬಟ್ ನಾವು ಬಂದಾಗ ಇನ್ನೂ ಅದು ಟೆಂಪಲ್ ಓಪನ್ ಆಗಿಲ್ಲ, 5 o'clock ಓಪನ್ ಇತ್ತು. ಅದಕ್ಕೆ ಬೀಚಲ್ಲಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ. ಪರ್ ಪರ್ಸನ್ಗೆ 50 rupees ಇದೆ, ವರ್ತಿದೆ. ಏನಾದರೂ ಮಡಕಾವ್ಗೆ ಟೆಂಪಲ್ಗೆ ಬಂದ್ರೆ ಈ ಬೀಚ್ ವಿಸಿಟ್ ಮಾಡಿ, ಚೆನ್ನಾಗಿದೆ. ಬನ್ನಿ ಇವಾಗ ಮುಗಿಸ್ಕೊಂಡು, ಆಲ್ರೆಡಿ ಟೈಮ್ ಆಗಿದೆ, ಟೆಂಪಲ್ಗೆ ಹೋಗೋಣ. ಇವಾಗ ಅಲ್ಲದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಕೇರಳ ನೇಚರ್ ಅಂತೂ ಅಲ್ಟಿಮೇಟ್ ಆಗಿದೆ. ಯಾಕಂದರೆ ಒಂದು ಸ್ವಲ್ಪ ಹೊತ್ತಿಗೆ ಬಿಸಿಲು ಬರುತ್ತೆ, ಒಂದು ಸ್ವಲ್ಪ ಹೊತ್ತಿಗೆ ಮೋಡ ಆಗುತ್ತೆ, ಮಳೆ ಬರುತ್ತೆ. ಮಳೆನೂ ಜಾಸ್ತಿ ಹೊತ್ತು ಬರಲ್ಲ ಗೈಸ್, ಒಂದು ಹಾಫ್ ಆನ್ ಅವರು ಬರಲ್ಲ, ಒಂದು 15 ಮಿನಿಟ್ಸ್ಗೆ ನಿಂತೋಗುತ್ತೆ. ಏನು ಬಿಸಿಲು ಬರುತ್ತೆ. ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ. ನೇಚರ್ ನೋಡೋಕ್ಕೆ ಕಣ್ಣು ತುಂಬ್ಕೋಬೇಕು ಹಂಗಿದೆ. ಮಾನ್ಸೂನಲ್ಲಿ ಯಾರಾದರೂ ಕರ್ನಾಟಕದಿಂದಾಗಲಿ ಆಂಧ್ರದಿಂದಾಗಲಿ ವಿಸಿಟ್ ಮಾಡಬೇಕು ಯಾವುದಾದ್ರೂ ಅಂದರೆ ಕೇರಳ ಕಡೆ ಹೋಗಿ. ತುಂಬ ಚೆನ್ನಾಗಿದೆ ಪ್ಲೇಸಸ್ ಅಂತೂ ನೋಡೋಕ್ಕೆ. ನೀವೇ ನೋಡ್ತಿರ್ಬೋದು ಗ್ರೀನರಿ ಎಲ್ಲ ಯಾವ ಥರ ಇದೆ ಅಂತ. ನಾನು ಹೇಳಿದ್ನ ಲೇಟ್ ಆಗತ್ತೆ ನಿನಗೆ ಅಂತ. ನಾನು ನೀನು ರಿವ್ಯೂ ಹಾಕೋಣ ಅಂತ, ಜೆನ್ಯೂನ್ ರಿವ್ಯೂ ಹಾಕೋಣ ಅಂತ ತೆಗಿತಾ ಇದ್ದೀನಿ. ಬನ್ನಿ ಗಾಯ್ಸ್, ಇವಾಗ ನಾವು ಬೀಚ್ ಬರ್ತೇವೆ. ಅವಳು ಬ್ಲಾಗ್ ಮಾಡ್ತಿದ್ದಾಳೆ. ಜೋರಾಗಿ ಮಾತಾಡು ಒಂಚೂರು. ಮೈಸೂರು ಅನ್ನ ಬಂದೈತೆ, ಪ್ಲೀಸ್ ಒಂದ್ 5 ಜನ ಸಕ್ತರು ಆಗ್ರಿ. ಒಂದ್ 5 ನಿಮಿಷ ವಿಡಿಯೋ, ಒಂದು ಸೆಕೆಂಡ್ ವಿಡಿಯೋ ಮಾಡ್ತೇನೆ. ಅಲ್ಲೇ ನಿನ್ನೆ ನೋಡ್ತಿಲ್ಲ, ಅವ್ರಿಗೆ ನೋಡ್ತಿಲ್ಲ. ಏನ್ ಅಲೆಗಳು ಯಪ್ಪ. ಅಲೆಗಳಂತೂ ಜಾಸ್ತಿ ಇದೆ ಗಾಯ್ಸ್. ಏನಂದರೆ ಟಿಕೆಟ್ ಕೊಡುವಾಗಲೇ ಹೇಳಿದರು ಯಾರು ಮುಂದೆವರೆಗೂ ಹೋಗ್ಬಾರ್ದು ಸ್ವಿಮ್ಮಿಂಗ್ ಮಾಡೋಕ್ಕೆ, ತುಂಬ ಅಲೆ ಜಾಸ್ತಿ ಇದೆ ಅಂತ. ಬಟ್ ನಾವೇನೋ ಅಂದ್ಕೊಂಡ್ವಿ, ಬಟ್ ಹೋಗಿ ನೋಡಿದ್ರೆ ತುಂಬ ಜಾಸ್ತಿ ಅಲೆ ಇದೆ. ಅದರಿಂದ ನಾವು ಯಾರೂ ನೀರಲ್ಲಿ ಆಟ ಆಡೋಕ್ಕೆ ಇಳಿಲೇ ಇಲ್ಲ. ಮಹೇಶ್ ಬ್ರೋ ಮಾತ್ರ ಹೋಗಿದ್ದಾರೆ ನೋಡಿ, ಅವ್ರು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವರು ಇನ್ನೊಬ್ರು ಬ್ರೋ ಮಾತ್ರ. ಇದು ನಾವು ಯಾರೂ ಹೋಗಲಿಲ್ಲ, ಸುಮ್ಮನೆ ಫೋಟೋಶೂಟ್ ಮಾಡ್ಕೊಂಡು ಬಂದುಬಿಟ್ವಿ. ಬಟ್ ಚೆನ್ನಾಗಿತ್ತು ಎಂಜಾಯ್ ಮಾಡೋಕ್ಕೆ. ಪ್ಲೇಸ್ ಅಂತೂ ಸಖತ್ತಿದೆ, ನೀಟಾಗಿದೆ. ಕ್ಲೀನ್ ಇದ್ದರೆ ಆರಾಮಾಗಿ ಆಟಾಡ್ಬೋದು. ಕ್ಲೀನಾಗಿದೆ, ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಯಾರಾದರೂ ಹೋದರೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ, ಚೆನ್ನಾಗಿದೆ. ನೋಡಿ ಗಾಯ್ಸ್, ಇಲ್ಲಿ ಚೋಟಕ್ ಬೀಚ್ ಅಂತ ಮಧ್ಯದಲ್ಲಿ ಒಂದಿದೆ ನೋಡಿ ಸೇತುವೆ. ಆ ಕಡೆ ಇನ್ನೂ ಚೆನ್ನಾಗಿದೆ, ಈ ಕಡೆ ಬೀಚು. ಮಹೇಶ್ ಅಣ್ಣ ಎಲ್ಲರೂ ಬೀಚಲ್ಲಿ ಆಟ ಆಡ್ತಾ ಇದ್ರು. ನಾವು ಆ ಕಡೆ ಫೋಟೋಶೂಟ್ಗೆ ಚೆನ್ನಾಗಿದೆ ಅಂತ ಈ ಸೈಡ್ ಬಂದ್ವಿ. ಬಟ್ ಎಲ್ಲ ಕಲ್ಲಲ್ಲಿದೆ. ಬಟ್ ಅಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡೋಕ್ಕಾಗಲಿ, ಇಲ್ಲಾಂದರೆ ಅಲ್ಲಿ ನೋಡೋಕೆ ವ್ಯೂ ಸಖತ್ತಿದೆ. ವ್ಯೂ ಮಾತ್ರ ನೋಡೋಕ್ಕೆ. ಪಾಪ ಮನು ನೋಡಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ, ಮುಂದೆ ಹೋಗ್ತಿದ್ದೆ, ನಾನು ಹಿಂದೆ ಬರ್ತಾಯಿದ್ದೀನಿ ವೀಡಿಯೋ ಮಾಡಿಕೊಂಡು. ಬಟ್ ಹೇಳ್ತೀನಿ, ಬಾಯ್ಸ್ ಜೊತೆ ಟ್ರಿಪ್ ತುಂಬ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿರೋರ ಜೊತೆ ಹೋಗ್ಬೇಕಷ್ಟೇ. ಹೇಳ್ತಾರೆ ಹುಡುಗಿಯರು ಟ್ರಿಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ನಿಜವಾಗೂ ನಂದು ಆನೆಸ್ಟ್ ರಿವ್ಯೂ ಏನಂದರೆ, ನಮ್ಮ ಬಾಯ್ಸ್ ಯಾರೂ ಆ ಥರ ಎಲ್ಲ ತುಂಬ ಕೇರ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಆದ್ರೂ ಬಂದು ನಿಂತ್ಕೊಂಡು ಮಾತಾಡ್ತಾರೆ, ಆ ಥರ ಇದ್ದಾರೆ. ನಿಮ್ಗೆ ಯಾರಾದರೂ ಆ ಥರ ಸಪೋರ್ಟಿವ್ ಆಗಿದ್ದು, ಬೇರೆ ಥರ ಇಂಟೆನ್ಷನ್ ಇಲ್ಲ, ನಿಮ್ಮ ಜೊತೆ ಬಂದರೆ ನಿಮಗೆ ಸೇಫ್ ಇರುತ್ತೆ ಅನ್ನೋರಾದರೆ ಆರಾಮಾಗಿ ನೀವು ಟ್ರಿಪ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ. ಇದು ನನ್ನ ಸಜೆಷನ್. ಯಾಕಂದರೆ ನಾವು ಯಾವಾಗೂ ಬಾಯ್ಸ್ ಗರ್ಲ್ಸ್ ಎಲ್ಲ ಜೊತೆನೇ ಹೋಗೋದು ಟ್ರಿಪ್ಪಿಗೆ. ಯಾಕಂದರೆ ನಮ್ಮದೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಗ್ಯಾಂಗ್ ಇದೆ. ತುಂಬ ಅವರೇ ಇರ್ತಾರೆ, ಬೇರೆಯವ್ರು ಅವಾಗವಾಗ ಆ್ಯಡ್ ಆಗ್ತಿರ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಬಟ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬಟ್ ಟ್ರಸ್ಟ್ ಇದ್ದರೆ ಮಾತ್ರ
ಹೋಗಿ ಎಂಜಾಯ್ ಮಾಡಿ ಅಷ್ಟೇ. ನನ್ನ ಸಜೆಷನ್ ಇದು. ನೋಡಿ, ಮಕ್ಳಿಗೆಲ್ಲ ಗೇಮ್ಸ್ ಇದೆ, ಚೆನ್ನಾಗಿದೆ ನೋಡಿ. ಇದಕ್ಕೆಲ್ಲ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ, ಅದು ಐಡಿಯಾ ಇಲ್ಲ ನನಗೆ. ನಾವೀಗ ಬೀಚಿಂದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಪೇರು, ಹಾಯ್. ನೋಡಿ ಮಧುರ ಅಂತ ನೋಡಿಸ್ತೀನಿ, ಪೇರು ಅವ್ರ ಫ್ರೆಂಡು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಇನ್ನೂ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ. ಇವಾಗ ಇಲ್ಲಿಂದ ನಾವು ಮಡೈಕಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.